ನಿರೀಕ್ಷಿಸಿಕೊಂಡಿರು. ಹಲ್ಲೆಲೂಯಾ. ನನ್ನ ಜನರೇ, ನನ್ನ ಮಕ್ಕಳೇ, ಇಸ್ರಾಯೇಲರೇ, ಯಹೂದ್ಯರೇ, ಯೆರೂಸಲೇಮಿನವರೇ, ದೇವರ ಬಳಿಯಲ್ಲಿರುವಂಥ ಸಮಾಧಾನ, ಸಂತೋಷ, ನೆಮ್ಮದಿ ಈ ಲೋಕದಲ್ಲಿ ಎಲ್ಲೂ ಹೋದ್ರೂ ಸಿಗೋದಿಲ್ಲ. ಯೇಸುವಿನ ಬಳಿಯಲ್ಲಿ ಬಂದು ನೀನು ಪ್ರಾರ್ಥನೆ ಮಾಡು. ಯೇಸುವಿನ ಬಳಿಯಲ್ಲಿ ನಿನ್ನ ಸಮಸ್ಯೆನ ಬಿಚ್ಚಿಡು. ಆತನ ಬಳಿಯಲ್ಲಿ ನಿನ್ನ ಕಷ್ಟವನ್ನು ಹಂಚಿಕೋ, ನಿನ್ನ ವೇದನೆಯನ್ನು ಹೇಳ್ಕೋ. ಆವಾಗ ನೋಡಿ ದೇವರ ಮಕ್ಕಳೇ, ಎಲ್ಲೂ ಸಿಗದೇ ಇರೋ ಸಮಾಧಾನ. ಲೋಕವೆಲ್ಲ ಹೋಗಿ ಹುಡುಕು, ಲೋಕವೆಲ್ಲ ನಿನ್ನ ಹೋಗಿ ಎಲ್ಲ ಊರೆಲ್ಲ ಸುತ್ತಿದ್ರು, ದೇಶವೆಲ್ಲ ಸುತ್ತಿದ್ರು ಕೂಡ ದೇವರ ಬಳಿಯಲ್ಲಿ ಬರದೇ ಇರೋಂಥ ಸಮಾಧಾನ ನಿನಗೆಲ್ಲೂ ಸಿಗೋದಿಲ್ಲ. ಅನೇಕರು ಇವತ್ತು ಸಮಾಧಾನಕ್ಕೋಸ್ಕರ, ಬಿಡುಗಡೆಗೋಸ್ಕರ, ಅವ್ರ ನೆಮ್ಮದಿಗೋಸ್ಕರ ಅನೇಕರು ಡ್ರಗ್ಸ್ ತೆಗೆದುಕೊಳ್ತಾರೆ, ಮದ್ಯಪಾನ ಮಾಡ್ತಾರೆ, ಗದ ಜನರ ಬಳಿ ಹೋಗ್ತಾರೆ, ಲೋಕದ ಸ್ನೇಹಿತರ ಬಳಿಯಲ್ಲಿ ಹೋಗ್ತಾರೆ, ಫಿಲಮ್ ನೋಡೋದಕ್ಕೆ ಹೋಗ್ತಾರೆ. ಎಲ್ಲಿ ಹೋದ್ರು ಕೂಡ ಆ ಟೈಮ್ ಮಾತ್ರ ಮದ್ಯಪಾನ ಮಾಡಿದಾಗ ಮದ್ಯಪಾನದ ಅಮಲಿನಲ್ಲಿ ಇರ್ತೀರಿ. ಅಮಲಿನಲ್ಲಿರೋವರೆಗೂ ಮಾತ್ರ ನಮಗೇನಿರುತ್ತೆ, ನಮಗೇನು ಲೋಕದ ಜ್ಞಾನನೇ ಇರಲ್ಲ. ಆ ಮದ್ಯಪಾನದ ಅಮಲು ಬಿಟ್ಟು ಹೋದ್ಮೇಲೆ ಮತ್ತೆ ಅದೇ ನಮಗೆ ಏನಾಗುತ್ತೆ, ನಮ್ಮನ್ನು ಕಾಡುತ್ತೆ. ಈ ಲೋಕದಲ್ಲಿರೋ ಕಷ್ಟ, ಸಮಸ್ಯೆ, ಹೋರಾಟ, ಪ್ರತಿಕೂಲ, ನನ್ನ ಜೀವನದಲ್ಲಿ ಇರೋ ಸೋಲು ಎಲ್ಲವನ್ನ ಏನು ಮಾಡುತ್ತೆ, ನಮ್ಮನ್ನು ಕಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಅದು ಎಲ್ಲಿ ಹೋದ್ರೂ ಕೂಡ, ಈ ಲೋಕದಲ್ಲಿ ಯಾರ ಬಳಿಗೆ ಹೋದ್ರೂ ಕೂಡ, ಮಂತ್ರವಾದಿ ಬಳಿಗೆ ಹೋದ್ರೂ ಕೂಡ, ಈ ಲೋಕದ ಜನರ ಬಳಿಯಲ್ಲಿ, ಸಂಬಂಧಿಕರ ಬಳಿಯಲ್ಲಿ ಎಲ್ಲಿ ಹೋದ್ರೂ ಕೂಡ ನಿಮಗೆ ಸಮಾಧಾನ ಸಿಗೋದಿಲ್ಲ, ನಿಮಗೆ ನೆಮ್ಮದಿ ಸಿಗೋದಿಲ್ಲ. ಸರ್ವಶಕ್ತನಾದ ದೇವರ ಬಳಿಯಲ್ಲಿ ನೀನು ಬರುವಾಗ, ಎಲ್ ಶಡಾಯ್ ಆಗಿ ನಾನು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತೇನೆ ಅಂತೇಳಿ ಆತನ ಮುಖವನ್ನು ಹುಡುಕಿಕೊಂಡು ಆತನ ಬಳಿಗೆ ಬಂದು ನೀನು ಪ್ರಾರ್ಥನೆ ಮಾಡುವಾಗ, ಲೋಕದಲ್ಲಿ ಎಲ್ಲೂ ಸಿಗದೇ ಇರುವಂಥ ಸಮಾಧಾನ, ನೆಮ್ಮದಿ ನನ್ನ ಯೇಸುವಿನ ಬಳಿಯಲ್ಲಿ ಬರುವಾಗ ನಿನಗೆ ಸಮಾಧಾನ, ನೆಮ್ಮದಿ ಸಿಗುತ್ತೆ. ನನ್ನ ದೇವರು ನಿನಗೆ ಹಣ ಕೊಡು, ಲಕ್ಷ ಕೊಡು. ಅನೇಕ ಜನರು ಲಕ್ಷ ಕೊಡ್ತಾರೆ, ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ, ಎಲ್ಲೋದ್ರೂ ಕೂಡ ಅವರಿಗೆ ಸಮಾಧಾನ ಸಿಗೋದಿಲ್ಲ. ದೇವ ಜನರೇ, ದೇವರ ಮಕ್ಕಳೇ, ನಾನು ನಿನಗೆ ಹೇಳ್ತಾ ಇದ್ದೀನಿ, ಯೇಸುನ ನಂಬಿ, ಯೇಸುನ ಅಂಗೀಕಾರ ಮಾಡಿ, ಯೇಸುನ ಬಳಿಯಲ್ಲಿ ಬಂದು ನಿನ್ನ ಸಮಸ್ಯೆಯನ್ನು ಬಿಚ್ಚಿಡು, ನಿನ್ನ ವಿಷಯಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡು. ಈ ಲೋಕದಲ್ಲಿ ಸಿಗದೇ ಇರುವಂಥ ಸಮಾಧಾನ, ಈ ಲೋಕದಲ್ಲಿ ಎಲ್ಲೂ ಹೋದ್ರೂ ಹುಡುಕಿದ್ರು ಕೂಡ ನಿನಗೆ ಸಿಗದೇ ಇರುವಂಥ ನೆಮ್ಮದಿ, ತಾಯಿಯ ಬಳಿಯಲ್ಲಿ ಸಿಗಬೇಕಾದ ಆ ಒಂದು ಸಂತೋಷ ಈ ಲೋಕದಲ್ಲಿ ಯಾರ ಬಳಿಯಲ್ಲಿ ಹೋದ್ರೂ ಸಿಗೋದಿಲ್ಲ. ಆದರೆ ಯೇಸುನ ಬಳಿಯಲ್ಲಿ ಬಂದು ನೋಡು, ರುಚಿಸಿ ನೋಡು, ಟೇಸ್ಟ್ ಮಾಡಿ ನೋಡು, ಅಲ್ಲಿ ನಿನಗೆ ಗೊತ್ತಾಗುತ್ತೆ, ಅಯ್ಯೋ ಇಂಥ ಒಂದು ಸಮಾಧಾನ ಇದೆಯಪ್ಪ ನನ್ನೊಳಗಡೆ, ಏನೋ ಒಂದು ಖುಷಿ ಇದೆ ಅನ್ನೋ ರೀತಿ ನಿನಗೆ ಅನಿಸುತ್ತೆ. ದೇವರ ಮಕ್ಕಳೇ, ಅದಕ್ಕೆ ಇಸ್ರಾಯೇಲರೇ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು. ನೊಗಗಳನ್ನು ಮುರಿಯತಕ್ಕಂತೆ, ಕಟ್ಟುಗಳನ್ನು ಮುರಿಯತಕ್ಕಂತೆ, ಅನೇಕ ಬಂಧನಗಳನ್ನು ಮುರಿಯತಕ್ಕಂತೆ ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಮಾಡಿದ್ರು. ಆತನ ಬಳಿಯಲ್ಲಿ ದೇವರು ಒಡಂಬಡಿಕೆ ಮಾಡಿಕೊಂಡ್ರು, ವಾಗ್ದಾನ ಮಾಡಿದ್ರು, ನಾನು ಸ್ಥಿರಪಡಿಸ್ತೀನಿ ಅಂತ ಹೇಳಿದ್ರು. ಅನೇಕ ಜನರಿಗೆ ನೀನು ಮೂಲ ತಂದೆ ಆಗ್ತೀನಿ ಅಂತೇಳಿ ಅವನ ಚರಿತ್ರೆನ, ಅವನ ಹೆಸರನ್ನ ದೇವರು ಬದಲಾಯಿಸಿದ ರೀತಿಯಲ್ಲಿ ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ಏನು ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ, ದೇವರು ನಿಮ್ಮ ಸಂಗಡ ಒಡಂಬಡಿಕೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ದೇವರು ನಿಮ್ಮ ಸಂಗಡ, ನಿಮ್ಮ ಜೊತೆಯಲ್ಲಿ ಆತನು ನಿಮ್ಮ ಹೆಸರನ್ನು ಬದಲಾಯಿಸೋದಕ್ಕಾಗಿ ಹೋಗ್ತಾ ಇದ್ದಾರೆ. ನಿಮಗೆ ವಾಗ್ದಾನ, ನಿನಗೂ, ನಿನ್ನ ಕುಟುಂಬಕ್ಕೂ, ನಿನ್ನ ಮಕ್ಕಳಿಗೂ, ನಿನ್ನ ಜೀವಿತಕ್ಕೆ ದೇವರು ವಾಗ್ದಾನ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ವಾಗ್ದಾನ ಮಾಡಿದ್ದು ಮಾತ್ರ ಅಲ್ಲ, ಶತ್ರು ನಿನ್ನ ಕೆಲಸವನ್ನು ಕಿತ್ತುಕೊಂಡು ಹೋಗದಂತೆ, ಶತ್ರು ನಿನ್ನ ಬಿಸ್ನೆಸ್ ಅನ್ನು, ನಿನ್ನ ಹಣವನ್ನು ಕಿತ್ತುಕೊಂಡು ಹೋಗದಂತೆ, ಆತ್ಮಗಳನ್ನು ಕಿತ್ತುಕೊಂಡು ಹೋಗದಂತೆ, ನಿನ್ನ ಜೀವಿತದಲ್ಲಿ ಯಾವುದನ್ನು ಶತ್ರು ಮುಟ್ಟದಂತೆ ಅದನ್ನು ಇವತ್ತಿಂದ ದೇವರು ಏನು ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ, ಸ್ಥಿರಪಡಿಸೋದಕ್ಕಾಗಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಅದನ್ನು ಸ್ಟ್ರಾಂಗ್ ಆಗಿ ನಿಲ್ಲಿಸೋದಕ್ಕಾಗಿ